ಸ್ವಾಮೀಜಿ, ನೀವು ಹೇಳಿದ ಎಲ್ಲ ಸಿದ್ಧತೆನೂ ಆಗಿದೆ. ನೀವು ನಾಳೆನೇ ನಮ್ಮ ಮನೆಗೆ ದಯ ಮಾಡಿಸ್ಬೋದು. ಹೌದು ಸ್ವಾಮೀಜಿ, ಎಲ್ಲ ವ್ಯವಸ್ಥೆನೂ ಖುದ್ದಾಗಿ ನಾನೇ ಮುಂದೆ ನಿಂತು ಮಾಡ್ತೀನಿ. ಯಾವ ಲೋಪನೂ ಆಗದೆ ಇರೋ ಥರ ನೋಡ್ಕೋತೀನಿ. ನಿಮ್ಮ ಸೇವೆಗೆ ಮೀರಿದ ದೊಡ್ಡ ಕೆಲಸ ಇನ್ನೇನಿದೆ ಸ್ವಾಮೀಜಿ? ಸ್ವಾಮೀಜಿ, ನೀವು ಎಷ್ಟು ದಿನ ವಾಸ್ತವ್ಯ ಹೊಡೆದ್ರೂ ಪರವಾಗಿಲ್ಲ, ಎಷ್ಟು ಖರ್ಚಾದರೂ ಪರವಾಗಿಲ್ಲ. ನಾನು ಹೇಳಿದ ಕೆಲಸ ಆಗಬೇಕಷ್ಟೇ. ಹಾಗೆ ಆಗಲಿ. ನಮಸ್ತೆ. ರಾಗಿಣಿ, ಇದೇನಿದು? ನನಗೂ ಒಂದು ಮಾತು ಹೇಳ್ದೆ ಯಾವುದೋ ಸ್ವಾಮೀಜಿನ ಕರೆಸಿದ್ಯಾ? ಅಮ್ಮ, ಹುಷಾರಿಲ್ಲದ ನೆಪ ಮಾಡಿಕೊಂಡು ಆ ಯಶೋಧ ನನ್ನನ್ನು 2 ದಿನ ಸೆಲ್ಲಲ್ಲಿ ಕೊಳೆಯೋ ಹಾಗೆ ಮಾಡಿದ್ಲು. ಈಗ ಅವಳು ಹಾಸ್ಪಿಟ್ಲಲ್ಲಿದ್ದಾಳೆ. ಅವಳು ನೆಟ್ಟಗಾಗಿ ಬರೋದ್ರೊಳಗಡೆ ಆ ಭೂತನ ಈ ಮನೆಯಿಂದ ಓಡಿಸ್ತೀನಿ. ಅಂದರೆ ಆ ಸ್ವಾಮೀಜಿ ಭೂತೋಚನೆ ಮಾಡಿಬಿಡ್ತಾರೇನೆ? ಹ್ಞೂನಮ್ಮ, ಮಾಡ್ತಾರೆ. ಅವ್ರನ್ನ ಕರೆಸ್ತಿರೋದು ಅದೇ ಉದ್ದೇಶಕ್ಕೆ. ನನಗೆ ನರ್ಕ ತೋರಿಸಿರೋ ಆ ಭೂತಕ್ಕೆ ನಾನು ಒಂದು ಕತೆ ಕಾಣಿಸ್ತೀನಿ. ಅದ್ರ ಜೊತೆಗೆ ಇನ್ನೂ ಒಂದು ಉದ್ದೇಶ ಇದೆ ಅಮ್ಮ. ಇನ್ನೂ ಒಂದು ಉದ್ದೇಶನಾ? ಏನೇ ಅದು? ರಾಗಿಣಿ, ಏನೋ ಮಾಡಕ್ಕೆ ಹೋಗಿ ಮತ್ತೆ ನೀನು ಜೈಲ್ ಸೇರೋ ಹಾಗೆ ಮಾಡ್ಕೋಬೇಡ ಕಣೆ. ಅಮ್ಮ, ನಾನು ಮಾಡಿಸಿದ್ದೀನಿ ಅಂತ ಗೊತ್ತಾದರೆ ತಾನೇ ನಾನು ಜೈಲು ಸೇರೋದು. ಇದಕ್ಕೆ ಯಾವ ಸಾಕ್ಷಿನೂ ಇರಲ್ಲ, ಆಧಾರನೂ ಇರಲ್ಲ. ಅಂಥದ್ದೇನು ಮಾಡಕ್ಕೆ ಹೊರಟಿದ್ಯೇ? ಸರಿಯಾಗಿ ಹೇಳೆ. ನನ್ನ ಕೈಯಿಂದ ಬಚಾವಾಗಿ ಎಲ್ಲರ ಮುಂದೆ ನನ್ನ ಅವಮಾನಕ್ಕೆ ಕಾರಣ ಆದ್ನಲ್ಲ ಆ ಯಶೋದ ಮಗು ಕಿಶೋರ, ಭೂತದ ಜೊತೆ ಅವನಿಗೂ ಒಂದು ಕತೆ ಕಾಣಿಸ್ತೇನೆ. ಅಯ್ಯೋ, ಹಾಗೆಲ್ಲ ಮಾಡಕ್ಕೆ ಹೋಗ್ಬಿಡ ಕಣೆ. ಆ ಪೀಡೆನ ಓಡಿಸ್ಬೇಕು ಅಂತಾನೆ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಆ ಪೀಡೆನ ಓಡಿಸೋದಕ್ಕೆ ನೀವು ಪ್ಲಾನ್ ಹಾಕಿದ್ರಾ? ಏನದು? ಚಿಂಟು, ಹುಷಾರು. ಹೇಳಿದ್ದೆಲ್ಲ ಜ್ಞಾಪಕ ಇದೆ ಅಲ್ವಾ? ಜ್ಞಾಪಕ ಇದೆ. ಆಮೇಲೆ ಚಿಂಟು ಯಾವುದೋ ಭೂತ ನೋಡಿತಾರ ಓಡ್ ಬಂದ ಕಣೆ. ಏನಾಯ್ತು ಅಂತ ಕೇಳಿದ್ದಕ್ಕೆ ಆ ಪೀಡಿನ ಬಾವಿ ತಲ್ಲಕ್ಕೆ ಹೋಗಿದ್ದೆ ಅಜ್ಜಿ, ಅದು ನೋಡಿದ್ರೆ ಬಾವಿ ಮೇಲ್ ತೇಲಾಡ್ತಿತ್ತು ಅಂತ ಹೇಳ್ದ ಕಣೆ. ರಾಗಿಣಿ, ನನಗೆ ತುಂಬ ಭಯ ಆಗ್ತಿದೆ. ಆ ಮಗುಗೆ ಏನೇ ಮಾಡೋಕೆ ಹೋಗು, ಇನ್ನು ಏನಾದರೂ ಒಂದು ಎಡವಟ್ಟು ಆಗೇ ಆಗುತ್ತೆ. ಅದಕ್ಕೆ ಕಣೆ, ನೀನಾದ್ರೂ ವಿಷಯಕ್ಕೆ ಹೋಗ್ಬಿಡ, ಸುಮ್ಮನೆ ಆಗ್ಬಿಡ. ಅಯ್ಯೋ ಅಮ್ಮ, ನೀನು ಹೆದರ್ಕೋಬೇಡ. ಇದು ಫಿಸಿಕಲ್ ಟಾಸ್ಕ್ ಅಲ್ಲ. ಬೇರೆಯವ್ರ ಕಣ್ಣಿಗೆ ಕಾಣೋ ಥರ ಇಲ್ಲಿ ಏನೂ ನಡೆಯಲ್ಲಮ್ಮ. ಸ್ವಾಮೀಜಿಗಳು ತನ್ನ ಮಂತ್ರಶಕ್ತಿಯಿಂದ ಆ ಮಗುವಿನ ತಲೆ ಕೆಟ್ಟು ಹೋಗಕ್ಕೆ ಮಾಡ್ತಾರೆ. ಆಗ ಯಶೋದ ಇದನ್ನೆಲ್ಲ ಭೂತದ ಸವಾಸ ಅಂದ್ಕೊಂಡು ಆ ತಲೆ ಕೆಟ್ಟು ಮಗುನ ಕಟ್ಕೊಂಡು ಇಡೀ ಜನ್ಮ ಯಮ ಯಾತನ ಅನುಭವಿಸ್ಬೇಕು. ಅದನ್ನ ನೋಡಿ ನಾವು ಸಂತೋಷ ಪಡ್ಬೇಕಮ್ಮ. ಹಾಗೆ ಮಾಡಲಿಲ್ಲ, ನನ್ನ ಹೆಸರು ರಾಗಿಣಿನೇ ಅಲ್ಲ. ಓಹೋ, ಪಾರ್ಸಲ್ ಜೋರಾಗೇ ಇದೆ. ಏನು ರೂಮಲ್ಲಿ ಕುತ್ಕೊಂಡು ತಿನ್ನಕ? ಅಕ್ಕಂಗೆ. ನೀನು ಆಸ್ಪತ್ರೆಗೆ ಹೋಗ್ತಾ ಇದೆಯಾ? ಇಲ್ಲ ಚಿಕ್ಕಮ್ಮ, ನಾನೇ ತೊಗೊಂಡೋಗ್ತಾ ಇದ್ದೀನಿ. ಅಲ್ಲ, ಅಷ್ಟೊಂದು ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ಯಾ? ಅಲ್ಲಿ ಊಟ ಕೊಡಲ್ವಾ? ಗೌರ್ಮೆಂಟ್ ಆಸ್ಪತ್ರೆ ಆಗಿದ್ರೆ ಕೊಟ್ಟಿರೋರು. ವಿದ್ಯಾ, ಇಷ್ಟೊತ್ತಲ್ಲಿ ಯಾರು ಬಂದರು? ನಿಂತ್ಕೊಳ್ರೋ, ರಾತ್ರಿ ಹೊತ್ತೇನೋ ಹಿಂಗ್ ನುಗ್ತಾ ಇದ್ದೀರಾ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋ ಜನ ಅಲ್ಲ ನೀವು. ಬಾಗ್ಲೊಡ್ದು ದೊರಡೆ ಮಾಡೋರೇ ಸರಿ. ಏಯ್, ಏನ್ರ ನೋಡ್ತಾ ಇದ್ದೀರಾ?
ನಾವು ಯಾರು ನಮ್ಮ ತಾಕತ್ತೇನು ಅನ್ನೋದನ್ನ ಒಂದಿಷ್ಟು ಸ್ಯಾಂಪಲ್ ತೋರಿಸೋ ಇವ್ರಿಗೆ. ಏಯ್ ಏಯ್ ನಿಂತ್ಕೊಡ್ರೋ, ಎಲ್ಲ ಹೋಗ್ತಾ ಇದ್ದೀರಾ? ಏಯ್ ನಿಂತ್ಕೊಡ್ರೋ, ಏಯ್ ಏಯ್ ಏನೋ ಮಾಡ್ತಾ ಇದ್ದೀರಾ? ಏಯ್ ನಿಂತ್ಕೊಡ್ರೋ, ಏನೋ ಮಾಡ್ತಾ ಇದ್ದೀರಾ? ಏಯ್ 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 ನಿಂತ್ಕೊಡ್ರೋ. ಏಯ್ ಬಿಡು. ಏಯ್ ಅಣ್ಣ. ಏನ್ರಿ ರಾತ್ರಿ ಹೊತ್ತು ಮನೆಗೆ ಬಂದು ರೌಡಿಸಂ ಮಾಡ್ತೀರಾ? ಮನೆ ಖಾಲಿ ಮಾಡುವಂತ ಹೇಳಕ್ ಬಂದ್ರೆ ಭೂತನ ಚೂಬಿಟ್ಟು ಹೊಡೆದಾಡ್ಕೊಳಕ್ ಮಾಡಿ ನಮಗೆ ಅವಮಾನ ಮಾಡ್ತೀರಾ? ಕರೀರಿ ಆ ಭೂತನ, ಅದೇನು ಮಾಡ್ತಾ ನಾನು ನೋಡೇ ಬಿಡ್ತೀನಿ. ಬಾಡಿಗೆ ಮನೆ ನಿಮಗೆ ಎಷ್ಟು ದಿಮಾಕ್ ಇರ್ಬೇಕಾದ್ರೆ ಸಾವಿರಾರು ಅಪಾರ್ಟ್ಮೆಂಟ್ಸ್ ಕಟ್ತಿರೋರು ನಮಗಿನ್ನ ಎಷ್ಟು ದಿಮಾಕ್ ಇರಬೇಡ. ನೋಡಿ ಇಲ್ಲಿ ನಾನು ತಾಯ್ತ ಕಟ್ಟಿಸ್ಕೊಂಡು ಬಂದೀನಿ. ಆ ಭೂತ ಏನಾದ್ರು ನನ್ನ ಮುಟ್ಟಿದ್ರೆ ಸುಟ್ಟು ಭಸ್ಮಾಗಿ ಹೋಗುತ್ತೆ. ನೀವು ರಾತ್ರಿ ಮನೆಗೆ ನುಗ್ಗಿ ಈ ಥರ ಗಲಾಟೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಏನ್ರಿ ನಮ್ಮನ್ನೇ ಎದುರಿಸ್ತೀರಾ? ಹೋಗ್ರಿ, ಅದು ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರೋ ಕೊಡ್ರಿ. ಈ ಮನೆಯಲ್ಲಿ ಭೂತ ಇದೆ ಅಂತ ಎದುರಿಸ್ಕೊಂಡು ಮಾಟ ಮಂತ್ರ ಮಾಡ್ತೀವಿ ಅಂತ ಹೇಳ್ಕೊಂಡು ಜನನ ಎದುರಿಸ್ತಾ ಇದ್ದಾರೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ. ಯಾವ ಭೂತನೂ ಇಲ್ಲ. ಮುಂಚೆ ನಾನು ಹೆದರ್ಕೊಂತಿದ್ದೆ, ಈಗ ನನಗೆ ಮ್ಯಾಜಿಕ್ ಬರುತ್ತಲ್ವಾ, ಅದಕ್ಕೆ ಎಲ್ಲರೂ ನನ್ನ ಭೂತ ಅಂತ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಸರ್, ಈ ಕಂಪ್ಲೇಂಟ್ ಕೊಡೋದು, ಹೊಡೆದಾಡೋದು ಇದ್ಯಾವುದು ಬೇಡ ಸರ್. ನಾಳೆ ನಾವು ಈ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಶ್ರೀ ಸಕಲ ಕಲಾ ಸ್ವಾಮಿಗಳು ಬರ್ತಿದ್ದಾರೆ. ನಮಗೆ ಸ್ವಲ್ಪ ಟೈಮ್ ಕೊಡಿ, ನಾವು ಡಿಸೈಡ್ ಮಾಡಿ ಹೇಳ್ತೀವಿ. ನೋಡಿ, ಇದು ಮಾತು ಅಂದರೆ ಆಯಿತು ಮೇಡಮ್, ನೀವು ಹೇಳಿದ್ರೆ ಅಂತ ಇಷ್ಟಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿಲ್ಲೇನು ನಡೆದಿದೆಯೋ ಸ್ಯಾಂಪಲು, ಇನ್ನೊಂದು ವಾರದೊಳಗಡೆ ಮನೆ ಖಾಲಿ ಮಾಡಲಿಲ್ಲ ಅಂದರೆ ಇಡೀ ಮನೆಯೇ JCB ತಗೊಂಡು ಉಡಾಯಿಸ್ಬಿಡ್ತೀನಿ. ಹೇಯ್ ನಡ್ರೆ ಹೋಗೋಣ. ಅಣ್ಣ, ಈ ರೌಡಿಗಳಿಗೆಲ್ಲ ಎದುರುಕೊಂಡು ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬೇಡ ಚೇತನ್, ರಾಗಿಣಿ ಏನೋ ಪೂಜೆ ಮಾಡಿಸ್ತಾ ಇದ್ದಾಳೆ, ಅದೆಲ್ಲ ಮುಗಿಲಿ, ಆಮೇಲೆ ನೋಡ್ಕೊ. ನಿತ್ಯ, ಕಿಶೋರ್ನ ನಿನ್ನ ಹತ್ರನೇ ಮಲಗಿಸ್ಕೊ. ನಾನು ಯಶೋಧನ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಪುಟ, ಗಲಾಟೆ ಮಾಡಬಾರ್ದು, ಆರಾಮಾಗಿ ಮಲ್ಕೊ. ಹುಷಾರು. ಅಯ್ಯೋ, ಆ ಮನೆ ಒಡೆಯೋರು ನನ್ನ ಮನೆ ಒಡೆದಾಕ್ ಬಿಡ್ತಾರಂತೆ. ಏನು ಮಾಡೋದೀಗ? ಇನ್ನೊಂದು ವಾರದೊಳಗಡೆ ಮನೆ ಖಾಲಿ ಮಾಡಲಿಲ್ಲ ಅಂದರೆ ಇಡೀ ಮನೆಯೇ JCB ತಗೊಂಡು ಉಡಾಯಿಸ್ಬಿಡ್ತೀನಿ. ಅಕ್ಕ, ಅಲ್ಬೇಡಕ್ಕ. ಯಾಕೆ ಅಳ್ತಿದ್ಯಾ? ಅವತ್ತು ಆ ಪೂರಿ ಅಂಕಲ್
ಅಂಕಲ್ ಬಂದಿದ್ದಾಗ ಮನೆ ವರ್ಷನೆಲ್ಲ ಕಳ್ಸಿದ್ರು. ನಾನು ಅವತ್ತು ಮ್ಯಾಜಿಕ್ ಮಾಡಿ ಎಲ್ಲ ಅನ್ನು ಕಳ್ಸಿಬಿಟ್ಟೆ. ಇವತ್ತು ಮತ್ತೆ ಆ ಪೂರಿ ಅಂಕಲ್ಲು ಮನೆ ಬಿಡ್ಸೋನೆಲ್ಲ ಕಳ್ಸಿದ್ದಾರೆ. ಈ ಮನೆ ಹೊಡೆದಾಕ್ ಬಿಟ್ರೆ ನಾನು ಎಲ್ಲಿ ಹೋಗ್ಲಿ? ಅಪ್ಪ ಅಮ್ಮ ಬಂದು ನಾನು ಹುಡುಕಿದ್ರೆ ನಾನು ಏನ್ ಮಾಡ್ಲಿ? ನಾನು ಕಳ್ದೋಗ್ಬಿಡ್ತೀನಿ. ಅಕ್ಕ ಅಳ್ಬೇಡಕ್ಕ, ಅಮ್ಮ ಬಂದ ತಕ್ಷಣ ಹೇಳೋಣ, ಸುಮ್ಮನಿರು ಆಯ್ತಾ? ಕಿಶೋರ್ ಕಿಶೋರ್ ಎಲ್ಲೋದ ಇವನು? ಕಿಶೋರ್ ಕಿಶೋರ್ ಇಲ್ಲೇನು ಮಾಡ್ತಿದ್ಯಾ? ನಾನು ನಿನಗೋಸ್ಕರ ಮನೆಯೆಲ್ಲ ಹುಡುಕ್ತೆ ಗೊತ್ತಾ? ತುಂಬ ಲೇಟ್ ಆಗಿದೆ ಕಂದ, ಬಾ ಮಲ್ಗುವಂತೆ. ಹಾಂ ಅಮ್ಮ, ಅಕ್ಕ, ಅಮ್ಮ, ಅಕ್ಕ, ಅಕ್ಕ, ಅಮ್ಮ, ಅಮ್ಮ, ಅಮ್ಮ. ಅಕ್ಕನ ತುಂಬ ಹಚ್ಕೊಂಡಿದ್ದಾನೆ ಅನ್ಸುತ್ತೆ, ಅದಕ್ಕೆ ಕನ್ವರ್ಸ್ತಿದ್ದಾನೆ. ಅಯ್ಯೋ ಕಿಶೋರ್, ಜ್ವರ ಬಂದಿರೋ ಆಗಿದೆಯಲ್ಲ, ಏನು ಮಾಡೋದೀಗ? ಅಮ್ಮ, ನನಗಮ್ಮ ಬೇಕು, ನನಗೆ ಅಕ್ಕ ಬೇಕು. ಅಳ್ಬೇಡ ಕಿಶೋರ್, ಅಮ್ಮ ಬೇಗ ಬಂದ್ಬಿಡ್ತಾಳೆ. ಅಲ್ಲಿ ತನಕ ನಾನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಇಲ್ಲ, ನನಗಮ್ಮನೇ ಬೇಕು, ಅಕ್ಕ ನನ್ನ ಜೊತೆಗೆ ಇರಬೇಕು. ಅಕ್ಕನ? ಅವಾಗಿಂದ ಅಕ್ಕ ಅಕ್ಕ ಅಂತಿದ್ಯಲ್ಲ, ಯಾವಕ್ಕ? ನನಗೆ ಅಂಜಲಿ ಅಕ್ಕ ಬೇಕು. ಅಂಜಲಿ ಅಕ್ಕನ? ಆ ಥರ ಯಾವಕ್ಕನೂ ಇಲ್ವಲ್ಲ ಕಂದ ನಿಂಗೆ? ಎಚ್ಚರ ಮಾಡ್ಕೋ ಕಿಶೋರ್, ಜ್ವರದ ತಾಪಕ್ಕೆ ಏನೇನೋ ಮಾತಾಡ್ತಿದ್ಯಾ. ಇಲ್ಲ, ಅಂಜಲಿ ಅಕ್ಕ ನಿಜವಾಗ್ಲೂ ಇದ್ದಾಳೆ. ಎಲ್ಲಿದ್ದಾಳೆ ನಿನ್ನ ಅಕ್ಕ? ಈ ಮನೇಲೇ ಇದ್ದಾಳೆ. ಈ ಮನೇಲಿದ್ದಾಳ? ಈ ಮನೇಲೇ ಇದ್ದಾಳೆ. ನಿಮ್ಗೆ ಯಾರಿಗೂ ಕಾಣಿಸಲ್ಲ, ಬರೀ ನನಗೆ ಆಮೇಲೆ ಅಮ್ಮಂಗೆ ಮಾತ್ರ ಕಾಣಿಸೋದು. ನಿನಗೆ ಅಮ್ಮಂಗೆ ಮಾತ್ರ ಕಾಣಿಸೋದಾ? ಅಕ್ಕ ಒಳ್ಳೆಯವರಿಗೆ ಪುಟ್ಟ ಮಕ್ಕಳಿಗೆ ಮಾತ್ರ ಅಂತೆ ಕಾಣೋದು. ಮತ್ತೆ ಅಕ್ಕನೂ ಕೇಕ್ ಕಟ್ ಮಾಡ್ತಾಳಾ? ಅಕ್ಕ, ಕಿಶೋರ್ ಈ ಕಡೆ ಇದ್ದಾನೆ. ಸ್ಪೂನ್ ಯಾಕೆ ಆ ಕಡೆ ಇಟ್ಕೊಂಡಿದ್ದೀರಾ? ಅದು ಕಿಶೋರ್ಗೆನೆ. ಈಗ ನಿನ್ನ ಅಕ್ಕ ಎಲ್ಲಿದ್ದಾಳೆ? ಅಕ್ಕ ಅಲ್ಲೇ ಉಯ್ಯಾಲೆ ಹತ್ರ ಒಬ್ಳೆ ಅಳ್ತಾ ಕೂತಿದ್ದಾಳೆ. ಹೌದಾ? ನಂಗಳನ್ನ ತೋರಿಸ್ತೀಯಾ? ಹ್ಞೂ ಚಿಕ್ಕಮ್ಮ, ತೋರಿಸ್ತೀನಿ ಬನ್ನಿ. ಚಿಕ್ಕಮ್ಮ ನೋಡಿ, ಇಲ್ಲಿ ಅಕ್ಕ ಅಳ್ತಾ
ಕೂತಿದ್ದಾಳೆ. ಇಲ್ಲಿ ಯಾರು ಇಲ್ವಲ್ಲ, ನಂಗೆ ಯಾರು ಕಾಣಿಸ್ತಿಲ್ಲ. ಅಕ್ಕ ಇಲ್ಲೇ ಇದ್ದಾಳಲ್ಲ. ಅಕ್ಕ ಅಳ್ಬೇಡಕ್ಕ. ಕಿಶೋರ್ ಜ್ವರಕ್ಕೆ ಹೇಗೇಗೋ ಆಡ್ತಿದ್ದಾನ, ಅಥವಾ ಅವನಿಗೆ ನಿಜವಾಗ್ಲೂ ಯಾರಾದರೂ ಕಾಣಿಸ್ತಿದಾರಾ? ಇಲ್ಲ, ಹಿಂದೆ ರೈಮ್ಸ್ ಹೇಳ್ಕೊಂಡು ಬರಬೇಕಾದ್ರೆ ಕಿಶೋರ್ ಹೀಗೆ ಹೇಳಿದ್ದ. ಏನಾಗಿದೆ ಅವನಿಗೆ? ಕಿಶೋರ್ ಸುಮ್ಮನಿರು, ಮಾಡಿ ಅಂತ ನೋಡ್ತಿದ್ದಾರೆ. ಇಲ್ಲ ಅಕ್ಕ, ಅಮ್ಮನೂ ಮನೇಲಿ ಇಲ್ಲ. ನೀನು ನನ್ನ ಜೊತೆ ಇಲ್ಲ ಅಂದ್ರೆ ನನಗೆ ಭಯ ಆಗತ್ತೆ. ನಾನು ನೀ ನಿಜ ಅಂತ ಚಿಕ್ಕಮ್ಮಂಗೆ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ಸುಮ್ಮನಿರು ಕಿಶೋರ್, ಅತ್ತೆ ನನ್ನ ಭೂತ ಅಂತ ಅನ್ಕೊಂತಾರೆ. ಕಿಶೋರ್, ನೀನು ಯಾರ ಜೊತೆ ಮಾತಾಡ್ತಿದ್ಯಾ? ನಾನು ಅಕ್ಕನ ಜೊತೆ ಮಾತಾಡ್ತಿದ್ದೀನಿ. ಕಂದ, ಸುಮ್ಮನೆ ಹಿಂಗೆ ಅಕ್ಕ ಅಕ್ಕ ಅಂತ ನಾನು ತಲೆ ತಿನ್ಬೇಡ ಕಣೋ. ಇಲ್ಲಿ ಯಾರೂ ಇಲ್ಲ. ನಿನಗೆ ಒಬ್ಬೊಬ್ಬನೇ ಮಾತಾಡ್ಕೊಂಡ್ರೆ ಹುಚ್ಚ ಅಂತಾರೆ. ಸುಮ್ಮನೆ ಬಾರೋ ಹೋಗೋಣ. ಇಲ್ಲ, ನನ್ನ ಅಕ್ಕನ ಬಿಟ್ಟು ನಾನು ಬರಲ್ಲ. ಅಕ್ಕ ನನ್ನ ಪ್ರಾಣ ಉಳಿಸಿದಾಳೆ. ಅಕ್ಕ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತ ಅಳ್ತಿದ್ದಾಳೆ. ನಾನು ಅಕ್ಕನ ಜೊತೆನೇ ಇರ್ತೀನಿ. ವಾಟ್? ಅಕ್ಕ ನಿನ್ನ ಪ್ರಾಣ ಉಳಿಸಿದ್ಲಾ? ಏನು ಹೇಳ್ತಿದ್ಯಾ ನೀನು? ಚಿಕ್ಕಮ್ಮ, ರಾಗಿಣಿ ಅತ್ತೆ ದೇವಸ್ಥಾನ ಕರ್ಕೊಂಡೋದಾಗ ಎಲ್ಲೋ ಬಿಟ್ಬಿಟ್ಟಿದ್ರಲ್ಲ, ಅವಾಗ ಅಕ್ಕನೇ ನನ್ನ ಸೇವ್ ಮಾಡಿ ಮನೆಗೆ ಕರ್ಕೊಂಡ್ಬಂದಿದ್ದು. ಹೌದಾ? ಅಕ್ಕ ರಾಗಿಣಿ ಅಂತ ಪ್ರಯತ್ನ ಮಾಡಿದ್ಲು ಅಂತ ಅಷ್ಟೇ ಹೇಳಿದ್ರು. ಈ ವಿಷಯ ಹೇಳಲೇ ಇಲ್ವಲ್ಲ? ಹೇಳಿದ್ರೆ ನೀವು ನಂಬಲ್ಲ. ಅಕ್ಕನ ಭೂತ ಅಂತಿದೆ ಅಂತ ಯಾರಿಗೂ ಹೇಳಿಲ್ಲ. ಅದಕ್ಕೇನೆ ಅಕ್ಕ ಯಾರ ಕಣ್ಣಿಗೂ ಕಾಣಿಸಲ್ಲ. ಅವಳು ಇಷ್ಟೆಲ್ಲ ಮಾಡಿದಾಳೆ ಅಂತ ಹೇಗೆ ನಂಬೋದು? ಅಕ್ಕ ಅಕ್ಕ, ನೀನು ಇಲ್ಲಿದ್ಯಾ ಅಂದ್ರೆ ಚಿಕ್ಕಮ್ಮ ನಂಬ್ತಾನೇ ಇಲ್ಲ. ಅದಕ್ಕೇನೆ ಒಂದು ಮ್ಯಾಜಿಕ್ ಮಾಡಕ್ಕ ಪ್ಲೀಸ್. ಏನ್ ಮಾಡ್ಲಿ? ಅತ್ತೆ ಹೆದರ್ಕೊಂಡ್ಬಿಟ್ರೆ. ಚಿಕ್ಕಮ್ಮ, ಅಕ್ಕ ಮ್ಯಾಜಿಕ್ ಮಾಡ್ತಾಳೆ, ಹೆದರ್ಕೋಬಾರ್ದು. ಹ್ಞೂ. ಐಡಿಯಾ. ಗೊತ್ತಾಯ್ತಾ? ನಾನು ನಿನ್ನ ನೋಡ್ತಿದ್ದೀನಿ, ಇಲ್ಲೇನೇನೆ ಅಂತ. ಈಗಾದ್ರೂ ಅಂಜಲಿ ಅಕ್ಕ ಇದ್ದಾಳೆ ಅಂತ ಗೊತ್ತಾಯ್ತಾ? ಹಾ, ಆದ್ರೆ ಅವಳು ನನಗೆ ಯಾಕೆ ಕಾಣಲ್ಲ? ಅಕ್ಕ ಒಳ್ಳೆಯವ್ರಿಗೆ ನನ್ನಂತ ಮಕ್ಕಳಿಗೆ ಮಾತ್ರ ಕಾಣಿಸೋದು. ನೀವು ಗಣೇಶನ ಹತ್ರ ಕೇಳ್ಕೊಂಡ್ರೆ
ಅಕ್ಕ ಕಾಣಿಸ್ತಾಳೆ. ಅಕ್ಕಂಗೆ ಅಮ್ಮ ಅಪ್ಪ ಯಾರೂ ಇಲ್ಲ, ಎಲ್ಲ ಬಿಟ್ಟೊಟ್ಟೋಗ್ಬಿಟ್ಟಿದ್ದಾರೆ.